ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ. ಸೊ ಇವತ್ತು ಮತ್ತೆ ಒಂದು ಟಾಪಿಕ್ ಸುದ್ದಿಯಲ್ಲಿರ್ತಕ್ಕಂಥದ್ದು, ರೈಟ್. ಸೊ ದಟ್ ಈಸ್ 2+2 ಮಿನಿಸ್ಟರಿಯಲ್ ಡೈಲಾಗ್. ಸೊ ಈ 2+2 ಮಿನಿಸ್ಟರಿಯಲ್ ಡೈಲಾಗ್ ಅಂದ್ರೆ ಏನು, ರೈಟ್? ಸೊ ಭಾರತ ಯಾವೆಲ್ಲ ರಾಷ್ಟ್ರಗಳ ಜೊತೆಗೆ ಈ ಒಂದು 2+2 ಡೈಲಾಗ್ ಅನ್ನ ಹೊಂದಿರತಕ್ಕಂಥದ್ದಿದೆ, ಇದ್ರ ಕುರಿತಾಗಿ ಆಲ್ರೆಡಿ ಇಂಡೈರೆಕ್ಟ್ ಆಗಿ KPSC ಅಲ್ಲಿ ಕ್ವಶನ್ ಅನ್ನ ಕೇಳಿರ್ತಕ್ಕಂಥದ್ದಿದೆ, ರೈಟ್? ಸೊ ಈ ನಿಟ್ಟಿನಲ್ಲಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ಲೆಟ್ಸ್ ಲುಕ್ ಇನ್ ಟು ದಟ್. ಸೊ ಇತ್ತೀಚೆಗೆ ನೋಡೋದಾದ್ರೆ ಇಂಡಿಯಾ ಮತ್ತು ಬ್ರೆಜಿಲ್ ತಮ್ಮ ಫಸ್ಟ್ ಆಗಿರ್ತಕ್ಕಂಥ ಈ ಒಂದು 2+2 ಡಿಫೆನ್ಸ್ ಡೈಲಾಗ್ ಅಂತಕ್ಕಂಥದ್ದು ಏನಿದೆ, ಇದನ್ನ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದಿದೆ. ಸೊ ಏನಿದು 2+2 ಹೆಸರೇ ಹೇಳ್ತಿರೋ ಹಾಗೆ 2+2 ಅಂದ್ರೆ 4 ಅಂತ ಅರ್ಥ ಅಲ್ಲ, ರೈಟ್? ಸೊ 4 ಕೂಡ ಇದನ್ನ ನಾವು ಆನ್ಸರ್ ಆಗಿ ತಗೋಬಹುದು, ಬಟ್ ಆದ್ರೆ ಇಲ್ಲಿ ಎರಡೆರಡು ಡಿಪಾರ್ಟ್ಮೆಂಟ್ಗಳಿದಾವೆ. ಉದಾಹರಣೆಗೆ ಇವಾಗ ನಾವು ಒಂದು ಏನ್ಷಿಯಂಟ್ ಟೈಮ್ ಇಂದ ನೋಡೋದಾದ್ರೆ ಅಡ್ಮಿನಿಸ್ಟ್ರೇಷನ್ ಆಸ್ಪೆಕ್ಟ್ಸ್ ಅಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದಿರುತ್ತೆ, ರೈಟ್? ಸೊ ಇವಾಗ ತುಂಬಾ ಒಂದು ಅಡ್ಮಿನಿಸ್ಟ್ರೇಷನ್, ವಿಜಯನಗರ ಆಗಿರ್ಬೋದು, ಮೌರ್ಯಾಸ್ ಆಗಿರ್ಬೋದು, ಗುಪ್ತಾಸ್ ಆಗಿರ್ಬೋದು. ಸೊ ರೆವೆನ್ಯೂ ಅಂದ್ರೆ ಒಂದು ಹಣಕಾಸಿನ ವ್ಯವಸ್ಥೆ ಇತ್ತು ಅಂತಂದ್ರೆ ಆಯಾ ಒಂದು ರಾಜರು ಯಾರ್ಯಾರಿದ್ದಾರೆ ಒಂದು ಒಳ್ಳೆ ಆಡಳಿತವನ್ನು ನೀಡಿರ್ತಕ್ಕಂಥದ್ದಿದೆ, ರೈಟ್? ಸೊ ಅದನ್ನ ನಾವು ಇಂದಿನ ಸಂದರ್ಭದಲ್ಲಿ ಈ ರೆವೆನ್ಯೂ ಅಥವಾ ಫೈನಾನ್ಸ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ನಮಗೆ ಬೋತ್ ಇಂಡಿಯಾದಲ್ಲಿ ಆಗಿರ್ಬೋದು ಮತ್ತೆ ಅಬ್ರಾಡ್ ದಲ್ಲಿ ಆಗಿರ್ಬೋದು IMF ಇದೆ, ವರ್ಲ್ಡ್ ಬ್ಯಾಂಕ್ ಇದೆ, ರೈಟ್? ಸೊ ಇವರಿಂದ ನಾವು ಹಣಕಾಸಿನ ನೆರವನ್ನ ಇಲ್ಲಿ ಪಡಿಬಹುದಾಗಿದೆ. ಬಟ್ ಇಲ್ಲಿ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಈ 2+2 ಇದರಲ್ಲಿ ನಾವು ಎರಡು ಮುಖ್ಯ ಆಸ್ಪೆಕ್ಟ್ಸ್ ಅನ್ನ ಇಲ್ಲಿ ಬಳಸಿರ್ತಕ್ಕಂಥದ್ದು, ರೈಟ್? ಸೊ ಒಂದ್ ಯಾವುದು ಅಂತಂದ್ರೆ ಡಿಫೆನ್ಸ್ ಇದೆ ನಮ್ಗೆ, ಇನ್ನೊಂದ್ ಇರ್ತಕ್ಕಂಥದ್ದು ಫಾರಿನ್ ಅಫೇರ್ಸ್. ಅಂದ್ರೆ ನಮ್ಗೆ ರಕ್ಷಣಾ ಇಲಾಖೆ ಮತ್ತು ಈ ಒಂದು ವಿದೇಶಾಂಗ ಇಲಾಖೆ. ಯಾಕೆಂದ್ರೆ ಇವಾಗ ನಮಗೆ ಇಂದಿನ ಸಂದರ್ಭದಲ್ಲಿ ಆಡಳಿತ ದೃಷ್ಟಿಕೋನ ನೋಡಿದ್ರೆ ದುಡ್ಡಿಗೇನ್ ಬರ ಇಲ್ಲ, ನಾವು ಒಂದಿಲ್ಲ ಒಂದು ದೇಶದ ಸಾಲವನ್ನ ತೊಡಿಬಹುದು. ಆದ್ರೆ ಆ ಒಂದು ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡ್ಲಿಕ್ಕೆ ನಮ್ಗೆ ಇರ್ತಕ್ಕಂಥದ್ದು ಏನಿದೆ ಅಂತಂದ್ರೆ ರಕ್ಷಣೆ ಬೇಕು. ನಮ್ಗೆ ನಮ್ಮ ದೇಶವನ್ನ ನಾವು ಎಲ್ಲಿವರೆಗೆ ಅದನ್ನ ನೀಟಾಗಿ ರಕ್ಷಣೆ ಮಾಡ್ಕೊಳಿಕ್ ಆಗಲ್ಲ, ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಒಂದು ಒಳ್ಳೆ ರೀತಿಯ ಆಡಳಿತವನ್ನ ನೀಡಕ್ಕಾಗಲ್ಲ. ಯಾಕಂದ್ರೆ ಪ್ರತಿ ಸಲ ಯಾವ ದೇಶದ ಮೇಲೆ ಯುದ್ಧ ಮಾಡ್ಬೇಕಾಗತ್ತೆ, ಯಾರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಕ್ಕಂಥ ಒಂದು ಇದ್ರಲ್ಲೇ ಬಂದಿರ್ತಕ್ಕಂಥ ಎಕನಾಮಿನ ಅಲ್ಲೇ ಆದಷ್ಟು ನಾವು ದುಡ್ಡು ಇನ್ವೆಸ್ಟ್ ಮಾಡಿರ್ತೀವಿ. ಅದಕ್ಕೆ ಇಲ್ಲಿ ಒಂದು 2+2 ಡೈಲಾಗ್ ಅಂತಕ್ಕಂಥದ್ದು ಏನಿದೆ, ಎರಡು ಇಲಾಖೆಗಳು ಮುಖ್ಯವಾಗಿರ್ತಕ್ಕಂಥದ್ದು, ಟೂ ಮೇಜರ್, ರೈಟ್? ಸೊ ಮಿನಿಸ್ಟ್ರೀಸ್ ಅಂತಾನೆ ಇಲ್ಲಿ ಹೇಳ್ಬೋದು. ಯಾವ್ದಾವ್ದಿದೆ, ಒಂದು ನಮ್ಮ ಡಿಫೆನ್ಸ್ ಇದೆ, ರಕ್ಷಣಾ ಇಲಾಖೆ, ಇನ್ನೊಂದು ವಿದೇಶಾಂಗ ಇಲಾಖೆ. ಎರಡು ಅಂತಂದ್ರೆ ನಮ್ಮ ಭಾರತದಿಂದ ಎರಡು ಇಲಾಖೆಯ ಮುಖ್ಯಸ್ಥರು ಮತ್ತೆ ಸೊ ಎದುರುಗಡೆ ಇರ್ತಕ್ಕಂಥ ರಾಷ್ಟ್ರ. ಇವಾಗ ಎದುರುಗಡೆ ಅಂದ್ರೆ ಅಪೋಸಿಟ್ ಆಗಿ ನೋಡಿದ್ರೆ ಇಲ್ಲಿ ಬ್ರೆಜಿಲ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ಇದನ್ನ ಹೊರತು ಕೂಡ ಭಾರತ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಈ ಒಂದು 2+2 ಡೈಲಾಗ್ ಅನ್ನ ಹೊಂದಿರತಕ್ಕಂಥದ್ದಿದೆ. ಸೊ ಲಾಸ್ಟ್ ಟೈಮು USA ಜೊತೆಗೆ ನಾವೇನು 2+2 ಡೈಲಾಗ್ ಅಲ್ಲಿ ಯಾವ ಅಗ್ರಿಮೆಂಟ್ ಸೈನ್ ಮಾಡಿರೋದಿದೆ, ರೈಟ್? ಸೊ ಆ ಅಗ್ರಿಮೆಂಟ್ ಮೇಲೆ KS ಪ್ರಿಲಿಮ್ಸ್ ಅಲ್ಲಿ ಕ್ವೆಶನ್ ಕೇಳಿರ್ತಕ್ಕಂಥದ್ದಿದೆ. ಸೊ ಮೇನ್ಸ್ ಅಲ್ಲೂ ಕೂಡ ನಾವು ನೋಡೋದಾದ್ರೆ ನಮ್ಗೆ GS ಈ ಒಂದು 2 ಪೇಪರ್ ಅಲ್ಲಿ ಸೆಕ್ಷನ್ 3 ಏನಿದೆ ನಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅದರಲ್ಲಿ ಕೊನೆಗೆ ಒಂದು ಟಾಪಿಕ್ ನಿಮ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ KS ಸಿಲೆಬಸ್ ಅಲ್ಲಿ. ಸೊ ಅಲ್ಲಿ ಬೇಕಾದ್ರೆ ಈ 2+2 ಡೈಲಾಗ್ ಇಂದ ನಮ್ಮ ಭಾರತಕ್ಕೆ ಆಗ್ತಕ್ಕಂಥ ಲಾಭ ಏನು, ಇದ್ರ ಕುರಿತಾಗಿ ಹೆಚ್ಚಿನ ಮಾಹಿತಿಯಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಅಲ್ಲಿ ಕೇಳ್ತಕ್ಕಂಥದ್ದಿದೆ. ಸೊ ನೀವು ಕೂಡ ಇದ್ರ ಜೊತೆಗೆ ಇರ್ತಕ್ಕಂಥ ಒಂದು ಹ್ಯಾಂಡ್ ಔಟ್ ಏನಿದೆ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ಅದರಲ್ಲಿ ಓದ್ಕೋಬಹುದಾಗಿದೆ. ಸೊ ಇಂಡಿಯಾ ಮತ್ತು ಬ್ರೆಜಿಲ್, ರೈಟ್? ಸೊ ಇಲ್ಲಿ ನಮ್ಗೆ ಆಲ್ರೆಡಿ ನೋಡಿರೋ ಹಾಗೆ ಡಿಫೆನ್ಸ್ ಮತ್ತೆ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ವಾ? ಸೊ ವಿದೇಶಾಂಗ ಇಲಾಖೆ ಮತ್ತು ಈ ಒಂದು ರಕ್ಷಣಾ ಇಲಾಖೆದವರು ಈ ಒಂದು 2+2 ಡೈಲಾಗ್ ಅಲ್ಲಿ ತಮ್ಮ ಶೇರ್ ಅನ್ನ ತಗೊಂಡಿರ್ತಾರೆ. ಸೊ ಇದ್ರ ಜೊತೆಗೆ ರಕ್ಷಣೆ ಮತ್ತು ಇದ್ರ ಜೊತೆಗೆ ನೋಡೋದಾದ್ರೆ ಬೇರೆ ಬೇರೆ ವಿಷಯಗಳು, ಎನರ್ಜಿ ಆಗಿರ್ಬೋದು, ಕ್ರಿಟಿಕಲ್ ಮಿನರಲ್ಸ್, ಟೆಕ್ನಾಲಜಿ, ಕೌಂಟರ್ ಟೆರರಿಸಮ್, ರೈಟ್? ಸೊ ಎಲ್ಲದರ ಕುರಿತಾಗಿ ಇಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದಿದೆ. ಸೊ ಅಡಿಷನಲ್ ಸೆಕ್ರೆಟರಿ ನಮಗೆ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತೆ ಡಿಫೆನ್ಸ್ ಮಿನಿಸ್ಟ್ರಿ ಅವರು, ಇದು ಎಲ್ಲ ಈ ಒಂದು ಡೈಲಾಗ್ ಅಥವಾ ಮೀಟಿಂಗ್ ಆಗಿದೆ ಅಂತ ನೋಡಿದ್ರೆ ನ್ಯೂ ಡೆಲ್ಲಿಯಲ್ಲಿ ಆಗಿರ್ತಕ್ಕಂಥದ್ದಿದೆ. ಸೊ ಇಲ್ಲಿ ಟೀಮ್ ಇಂಡಿಯಾ ಫಾರ್ IAS ಇಂದ ಒಂದು ಕ್ವಿಕ್ ಆಗಿ ಅನೌನ್ಸ್ಮೆಂಟ್ ನೋಡೋದಾದ್ರೆ, ಸೊ ಇತ್ತೀಚೆಗೆ ಕಾಲ್ಫರ್ ಆಗಿರ್ತಕ್ಕಂಥ 384 ಪೋಸ್ಟ್ ಏನಿದೆ KS ಗೆಜೆಟೆಡ್ ಪ್ರೊಫೆಷನಲ್ಸ್, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಬೇರೆ ಬೇರೆ ಕ್ರಾಶ್ ಕೋರ್ಸಸ್ ಮತ್ತೆ ಟೆಸ್ಟ್ ಸೀರೀಸ್ ಎಲ್ಲ ನಡೀತಾ ಇದೆ, ರೈಟ್? ಸೊ ಅದನ್ನ ಒಳ್ಳೆ ಒಂದು ಬೆನಿಫಿಟ್ ಅನ್ನ ನೀವು ಕೂಡ ಇಲ್ಲಿ ಪಡಿಬಹುದು. ಫಾರ್ ಮೋರ್ ಇನ್ಫಾರ್ಮೇಶನ್ ಅಕಾಡೆಮಿ ನಂಬರ್ ಮೇಲೆ ನೀವು ಅದನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದಾಗಿದೆ. ಸೊ ಹಾಗಾದ್ರೆ ಈ 2+2 ಮಿನಿಸ್ಟ್ರಿಯಲ್ ಡೈಲಾಗ್ ಇದ್ರ ಕುರಿತಾಗಿ ಹೆಚ್ಚಿನವಾಗಿ ನೋಡೋದಾದ್ರೆ ಹೈ ಲೆವೆಲ್ ರಿಪ್ರೆಸೆಂಟೇಟಿವ್ಸ್, ರೈಟ್? ಯಾಕೆಂದ್ರೆ ಒಂದು ಸರ್ಕಾರದ ಅಂಗವಾಗಿರ್ತಕ್ಕಂಥ ಡಿಫೆನ್ಸ್ ಮತ್ತೆ ನಮ್ಗಿರ್ತಕ್ಕಂಥ ವಿದೇಶಾಂಗ ವ್ಯವಹಾರಗಳ ಇಲಾಖೆ, ಡಿಫೆನ್ಸ್ ಮತ್ತೆ ಫಾರಿನ್ ಅಫೇರ್ಸ್, ರೈಟ್? ಸೊ ಇವರು ಇಲ್ಲಿ ಮೀಟ್ ಆಗಿ ಹಲವಾರು ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಅದು ನಮ್ಗೆ ದೇಶದ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಎಕನಾಮಿ ಆಸ್ಪೆಕ್ಟ್ಸ್ ಇಂದ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಹಾಗಾದ್ರೆ ಇಲ್ಲಿ ಭಾರತ ಇವಾಗ 2+2 ಡೈಲಾಗ್ ಪಾರ್ಟ್ನರ್ಸ್ ಯಾರ ಜೊತೆ ಇದೆ ಅಂತ ನೋಡಿದ್ರೆ ಮೊದಲನೇದಾಗಿ ಅಮೆರಿಕ ಇರ್ತಕ್ಕಂಥದ್ದು ನಮ್ಗೆ ಫೋರ್ಮೋಸ್ಟ್ ಮತ್ತೆ ಓಲ್ಡೆಸ್ಟ್ ಪಾರ್ಟ್ನರ್, ರೈಟ್. ಸೊ ಇವ್ರ ಜೊತೆ ಬೇರೆ ಬೇರೆ ಅಗ್ರಿಮೆಂಟ್ಸ್ ಎಲ್ಲ ಸೈನ್ ಮಾಡಿರ್ತಕ್ಕಂಥದ್ದು ಇದೆ, ಲೆಮೋವಾ ಅಂತ ಕೇಳಿರ್ಬೋದು, ರೈಟ್. ಸೊ ಇದ್ರ ಮೇಲೆನೆ ಲಾಸ್ಟ್ ಟೈಮ್ ಕ್ವಶನ್ ಕೂಡ ಕೇಳಿರ್ತಕ್ಕಂಥದ್ದಿದೆ. ಆಮೇಲೆ ಆಸ್ಟ್ರೇಲಿಯಾ ಜೊತೆ ಈ ಒಂದು 2+2 ಡೈಲಾಗ್ ಹೊಂದಿರತಕ್ಕಂಥದ್ದು, ಜಪಾನು, ಇವಾಗ ಬ್ರೆಜಿಲ್, ಇದನ್ನು ಹೊರತುಪಡಿಸಿ ನೆಕ್ಸ್ಟ್ ರಷ್ಯಾ ಇದೆ. ಸೊ ರಷ್ಯಾ ಜೊತೆಗೆ ಇಲ್ಲಿ ನಮ್ಗೆ ಯುನೈಟೆಡ್ ಕಿಂಗ್ಡಮ್ ಪ್ಲಸ್ ಇವಾಗ ಪ್ರೆಸೆಂಟ್ಲಿ ಇರ್ತಕ್ಕಂಥದ್ದು ಬ್ರೆಜಿಲ್. ಸೊ ಈ ರೀತಿ ಯಾವ್ಯಾವ ದೇಶಗಳೊಂದಿಗೆ ಈ ಒಂದು 2+2 ಡೈಲಾಗ್ ಅನ್ನ ನಾವು ಹೊಂದಿರ್ತಾ ಇದೀವಿ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಅವಶ್ಯಕತೆ ಏನಿದೆ ಹಾಗಾದ್ರೆ ಈ ರೀತಿ ಡೈಲಾಗು ಯಾಕೆ ಇದೊಂದು ಸೆಲೆಕ್ಟಿವ್ ಕೆಲವೊಂದು ದೇಶಗಳ ಜೊತೆಗೆ ಮಾತ್ರ ನಾವು ಇಲ್ಲಿ ಈ ಒಂದು ಅಗ್ರಿಮೆಂಟ್ ಅನ್ನ ಹೊಂದಿದೀವಿ ಅಥವಾ ಈ ಒಂದು ಡೈಲಾಗ್ ಮಾತುಕತೆನ ನಾವು ಹೊಂದಿದೀವಿ ಅಂತ ನೋಡೋದಾದ್ರೆ, ಸೊ ನಮಗೆ ತುಂಬಾ ಸ್ಟ್ರಾಟಜಿಕ್ ಆಗಿ ಈ ದೇಶಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ಉದಾಹರಣೆಗೆ ಅಡ್ರೆಸಿಂಗ್ ದಿ ರೀಜನಲ್ ಕನ್ಸರ್ನ್. ಇವಾಗ ನಮ್ಗೆ ಒಂದ್ ಕಡೆ ಚೈನಾದೇನಿದೆ ಇದು ಪಾಲಿಸಿ ನೋಡೋದಾದ್ರೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಕರಿತೀವಿ, ರೈಟ್. ಸೊ ಇಂಡಿಯಾ ಸುತ್ತಮುತ್ತಲ ಇರ್ತಕ್ಕಂಥ ದೇಶಗಳು ಯಾವಿದಾವೆ, ಉದಾಹರಣೆಗೆ ಇವಾಗ ಪಾಕಿಸ್ತಾನ ಇದೆ, ರೈಟ್. ಸೊ ಪಾಕಿಸ್ತಾನಕ್ಕೆ ಯಾವ ದೇಶ ಸಪೋರ್ಟ್ ಮಾಡುತ್ತೆ ಅಂತ ನಾವು ಕಾಮನ್ ಆಗಿ ನೋಡೋದಾದ್ರೆ ಒಂದು ಚೀನಾ ಅಂತೂ ತುಂಬಾ ಮುಖ್ಯವಾಗಿ ಮಾಡ್ತಾ ಇದೆ. ಜೊತೆಗೆ ಇಲ್ಲಿ ಶ್ರೀಲಂಕಾ ಅಂತ ನೋಡಿದಾಗ್ಲೂ ಕೂಡ ಇದಕ್ಕೂ ಕೂಡ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದೆ, ರೈಟ್. ಸೊ ಈ ರೀತಿ ಮಯನ್ಮಾರ್ ಇದೆ, ಬಾಂಗ್ಲಾದೇಶ್ ಇದೆ, ರೈಟ್, ನೇಪಾಳ ಇದೆ. ನೀವು ಇದನ್ನ ಇಂಟರ್ನ್ಯಾಷನಲ್ ರಿಲೇಷನ್ ಸ್ವಲ್ಪ ಕನೆಕ್ಟ್ ಮಾಡ್ಕೊಂಡ್ರೆ ಇದನ್ನ ನಾವ್ ಯಾಕೆ ಈ ಒಂದು ಸೆಲೆಕ್ಟಿವ್ ರಾಷ್ಟ್ರಗಳ ಜೊತೆಗೆ ಮಾತ್ರ ಈ 2+2 ಡೈಲಾಗ್ ಅನ್ನ ಹೊಂದಿರ್ತೀವಿ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಸೊ ಇದು ಚೈನಾ ಏನೋ ತನ್ನ ಪ್ರಭಾವನ ಜಾಸ್ತಿ ಮಾಡ್ತಿದೆ, ಅದಕ್ಕೆ ನಾವು ಇವಾಗ ಅಮೆರಿಕ ಜೊತೆ, ರೈಟ್. ಸೊ ಈ ನಮ್ಮ 2+2 ಡೈಲಾಗ್ ಅನ್ನ ಹೊಂದಿರತಕ್ಕಂಥದ್ದು ಅಮೆರಿಕದಿಂದ ನಮ್ಗೆ ಈ ಒಂದು ಮಾಡರ್ನ್ ವೆಪನ್ಸ್ ಎಲ್ಲ ಪರ್ಚೇಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ರೈಟ್. ಸೊ ಅದ್ರ ಜೊತೆಗೆ ಇಲ್ಲಿ ಕ್ವಾಡ್ ಅಂತಕ್ಕಂಥದ್ದು ಕೂಡ ಒಂದು ನಮಗೆ ಒಂದು ಕಂಟ್ರೀಸ್ ಆಫ್ 4 ಕಂಟ್ರೀಸ್, ರೈಟ್. ಸೊ ಜಪಾನ್, ಆಸ್ಟ್ರೇಲಿಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್, ಅದರಲ್ಲಿ ಇಂಡಿಯಾ ಕೂಡ ಇರ್ತಕ್ಕಂಥದ್ದು. ಸೊ ಈ ಎಲ್ಲಾ ರಾಷ್ಟ್ರಗಳ ಜೊತೆಗೆ ಕೂಡ ನಾವು ಈ ಒಂದು 2+2 ಡೈಲಾಗ್ ಹೊಂದಿರತಕ್ಕಂಥದ್ದಿದೆ. ಅಂದ್ರೆ ಒಂದ್ ರೀತಿ ನಮ್ಮ ದೇಶದ ರಕ್ಷಣೆ ದೃಷ್ಟಿಕೋನದಿಂದ ಇಲ್ಲಿ ಸಂಬಂಧಗಳನ್ನ ನಾವು ಇಂಪಾರ್ಟೆಂಟ್ ಮತ್ತೆ ಸ್ಟ್ರಾಟಜಿಕ್ ದೇಶಗಳು ಯಾವಿದಾವೆ ಅದ್ರ ಜೊತೆ ನಮ್ಮ ಸಂಬಂಧವನ್ನ ಇಲ್ಲಿ ಗಟ್ಟಿ ಮಾಡ್ಕೋತಾ ಇದೀವಿ. ಸೊ ಇದರ ನೀಡಲ್ಲಿ ಇನ್ನೊಂದು ನೋಡೋದಾದ್ರೆ ಎಕ್ಸ್ಪ್ಯಾಂಡಿಂಗ್ ದಿ ಟ್ರೆಡಿಷನಲ್ ಅಲಯನ್ಸಸ್, ರೈಟ್. ಸೊ ನಾವೇನ್ ಇವಾಗ ರಷ್ಯಾ ಜೊತೆಗೆ ಫ್ರಮ್ ದಿ ಟೈಮ್ ಆಫ್ ಫಸ್ಟ್ ಪ್ರೈಮ್ ಮಿನಿಸ್ಟರ್, ರೈಟ್. ಸೊ ನೆಹರು ಅವರ ಟೈಮ್ ಇಂದಲೂ ಕೂಡ ಸೋಷಿಯಲಿಸ್ಟಿಕ್ ಆಸ್ಪೆಕ್ಟ್ಸ್ ಅಲ್ಲಿ ಅಂಡ್ ಇವನ್ ನಮ್ಮ ಫ್ರೀಡಮ್ ಮೂವ್ಮೆಂಟ್ ಅಲ್ಲೂ ಕೂಡ ಈ ಒಂದು ಸೋಷಿಯಲಿಸ್ಟಿಕ್ ಆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆ ನಿಟ್ಟಿನಲ್ಲಿ ಸೊ ರಷ್ಯಾ ಜೊತೆಗೆ ನಮ್ಮ ಸಂಬಂಧವನ್ನ ಇನ್ನೂ ಜಾಸ್ತಿ ಗಟ್ಟಿ ಮಾಡ್ಕೋಬಹುದು. ನಮ್ಮ ಹಳೆ ಪಾರ್ಟ್ನರ್ಸ್ ಏನಿದ್ದಾರೆ ಟ್ರೆಡಿಷನಲ್ ಅಲಯನ್ಸಸ್ ಅಂತ, ಅವ್ರ ಜೊತೆ ಕೂಡ ಇಲ್ಲಿ ನಾವು ಸಂಬಂಧನ ಇನ್ನೂ ಗಟ್ಟಿ ಮಾಡ್ಕೋಬಹುದು. ಸೊ ಜೊತೆಗೆ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಅಪ್ರಿಸಿಯೇಟ್ ಈಚ್ ಅದರ್ ಸ್ಟ್ರಾಟಜಿಕ್ ಕನ್ಸರ್ನ್. ಸೊ ಒಂದು ರಾಷ್ಟ್ರಗಳು ಇನ್ನೊಂದು ರಾಷ್ಟ್ರಗಳ ಜೊತೆಗೆ ಈ ರೀತಿ ಅಗ್ರಿಮೆಂಟ್ಸ್ ಎಲ್ಲ ಮಾಡ್ಕೊಂಡಾಗ ನಮ್ಗೆ ಯಾವ ರೀತಿ ಇದು ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಸೊ ಬೇರೆ ರಾಷ್ಟ್ರದಲ್ಲಿ ಅವ್ರು ಯಾವ ರೀತಿ ತಮ್ಮ ಟೆಕ್ನಾಲಜಿನ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದಾರೆ, ಇದರೆಲ್ಲರ ಕುರಿತಾಗಿ ಹೆಚ್ಚಿನ ಮಾಹಿತಿ ಇಲ್ಲಿ ನಮ್ಗೆ ಸಿಗುತ್ತೆ. ಸೊ ಹಾಗಾದ್ರೆ ಇವಾಗ ಅವಶ್ಯಕತೆ ಅಂತ ಬಂದ್ಮೇಲೆ ಇದರ ಒಂದು ಸಿಗ್ನಿಫಿಕೆನ್ಸ್ ಏನಿದೆ, ಇದರ ಮಹತ್ವ ಏನಿದೆ ಅಂತ ಇಲ್ಲಿ ನೋಡೋದಾದ್ರೆ, ಸೊ ಮೊದಲನೇದಾಗಿ ಕಾಂಪ್ರಿಹೆನ್ಸಿವ್ ಡಿಸ್ಕಷನ್ ಆಗ್ಬಿಡುತ್ತೆ ನಮ್ಗೆ ಎದ್ರ ಮೇಲೆ, ಈ ಒಂದು ಸ್ಟ್ರಾಟಜಿಕ್ ಕನ್ಸರ್ನ್ ಮೇಲೆ ಆಗಿರ್ಬೋದು, ಮ್ಯೂಚುವಲ್ ಸೆನ್ಸಿಟಿವ್ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಮೇಲೆ, ರೈಟ್. ಸೊ ಇಲ್ಲಿ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಚ್ ಅದರ್ ಜಿಯೋ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಮತ್ತೆ ಸೊ ಡೆವಲಪ್ಮೆಂಟ್ ಆಫ್ ದಿ ಸ್ಟ್ರಾಂಗರ್ ಅಂಡ್ ಮೋರ್ ಇಂಟಿಗ್ರೇಟೆಡ್ ಸ್ಟ್ರಾಟಜಿಕ್ ರಿಲೇಶನ್ಶಿಪ್, ರೈಟ್. ಸೊ ಎಷ್ಟು ನಾವು ಒಂದು ದೇಶ ಜೊತೆಗೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ರಾಷ್ಟ್ರದ ಜೊತೆಗೆ ನಮ್ಮ ಸಂಬಂಧವನ್ನ ಗಟ್ಟಿಯಾಗಿ ಹೊಂದಿರ್ತೀವಿ, ಸೊ ಅಷ್ಟು ನಾವು ಟೆಕ್ನಾಲಜಿಯಲ್ಲೂ ಕೂಡ ಅಡ್ವಾನ್ಸ್ ಆಗ್ಲಿಕ್ಕೆ ಈ ಒಂದು ರಾಷ್ಟ್ರಗಳು ನಮಗೆ ಸಹಾಯ ಮಾಡ್ತವೆ ಅಂತಕ್ಕಂಥದ್ದೊಂದು ನಂಬಿಕೆ. ಸೊ ಇಂಡಿಯಾಸ್ ಪಾರ್ಟಿಸಿಪೇಷನ್ ಇನ್ 2+2 ಮಿನಿಸ್ಟ್ರಿಯಲ್ ಡೈಲಾಗ್, ರೈಟ್. ಸೊ ವಿತ್ ಕೀ ಪಾರ್ಟ್ನರ್ಸ್, ಗ್ಲೋಬಲ್ ಪಾರ್ಟ್ನರ್ಸ್ ಜೊತೆಗೆ ನೋಡೋದಾದ್ರೆ, ಸೊ ಇದು ನಮ್ಮ ಬೇರೆ ರಾಷ್ಟ್ರಗಳಿಗೆ, ಉದಾಹರಣೆಗೆ ಇವಾಗ ಚೈನಾಗ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗಿರುತ್ತೆ, ಇಂಡಿಯಾ ಯಾವಾಗ ಅಮೆರಿಕ ಜೊತೆ, ರಷ್ಯಾ ಜೊತೆ, ರೈಟ್. ಸೊ ಈ ರೀತಿ ಮತ್ತೆ ಜಪಾನ್, ಆಸ್ಟ್ರೇಲಿಯಾ ಎಲ್ಲ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳ ಜೊತೆಗೆ ತನ್ನ ಸಂಬಂಧನ ಹೊಂದಾಗ, ಸೊ ಚೈನಾಗೂ ಕೂಡ ಇಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗಿರುತ್ತೆ. ಟೈಮ್ ಅಂಡ್ ಅಗೇನ್ ಅವ್ರ ಕಾಲ್ ಕೆದ್ಕೊಂಡು ಜಗಳಕ್ಕೆ ಬರಲ್ಲ. ಪಾಕಿಸ್ತಾನ ಅಂತೂ ಇವಾಗ ಸದ್ಯಕ್ಕೆ ಹೇಳಿ ಹೆಸಲ್ದೇ ಇರೋ ತರ ಆಗಿರೋದಿದೆ, ರೈಟ್. ಎಸ್. ಸೊ ಇನ್ ಅಡ್ರೆಸಿಂಗ್ ದಿ ರೀಜನಲ್ ಅಂಡ್ ಗ್ಲೋಬಲ್ ಚಾಲೆಂಜಸ್. ಸೊ ಇವಾಗ ನಾವೇನು ಭಾರತವನ್ನ ವಿಶ್ವಗುರು ಅಂತ ಕರಿತೀವಿ, ರೈಟ್. ಸೊ ಯಾವಾಗ್ಲೂ ಕೂಡ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಕ್ಕಂಥದ್ದು. ಈ ಎಲ್ಲಾ ಒಂದು ಪ್ರಮುಖ ರಾಷ್ಟ್ರಗಳ ಜೊತೆಗೆ ಭಾರತ ಜೊತೆಗೆ ಅವರು ಕೂಡ ಕೈ ಸೇರಿಸಿದಾಗ ಇಂಡಿಯಾ ಕೂಡ ಆಟೋಮೆಟಿಕ್ಲಿ ತುಂಬಾ ಸ್ಟ್ರಾಂಗ್ ನೇಷನ್ ಆಗಿ ಇಡೀ ವಿಶ್ವದ ಒಂದು ರಾಜಕೀಯದಲ್ಲಿ ತನ್ನದೇ ಆದ ಇಂಪ್ಯಾಕ್ಟ್ ಅನ್ನ ಇಲ್ಲಿ ಹೊಂದಬಹುದಾಗಿದೆ. ಸೊ ಇಲ್ಲಿ ಒಂದು ಅನೌನ್ಸ್ಮೆಂಟ್ ನೋಡೋದ್ರೆ ಟೀಮ್ ಇಂಡಿಯಾ ಫಾರ್ IAS ಇಂದ KS ಕದನ ಅಂತಕ್ಕಂಥ ಒಂದು ಟೆಸ್ಟ್ ಸೀರೀಸ್ ಕೂಡ ನಡೀತಾ ಇದೆ. ಸೊ ಇದರ ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನ ನೀವು ಇಲ್ಲಿ ಪಡಿಬಹುದಾಗಿದೆ.
ಸೊ ಈ ನಿಟ್ಟಿನಲ್ಲಿ ಈ ಒಂದು 2+2 ಡೈಲಾಗು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ನಮ್ಮ ಫಿಲಿಮ್ಸಿಗಾಗಿರ್ಬೋದು ಅಥವಾ ಮೇನ್ಸಿಗಾಗಿರ್ಬೋದು ಒಳ್ಳೆ ವೇಟೇಜ್ ಇರ್ತಕ್ಕಂಥ ಟಾಪಿಕ್ ಇದೆ. ಸೊ ಇದರ ಮ್ಯಾಕ್ಸಿಮಮ್ ಯುಟಿಲೈಸ್ ಅನ್ನು ನೀವು ಪಡೆದುಕೊಳ್ಳಿ. ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.